ಸರ್ವಾತ್ಮೈ ಜಗತ್ತೊಡೆಯನಾದ ಅಲ್ಲಾಹನ ನಾಮಸ್ಮರಣೆಯಿಂದ ಈ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಪ್ರಮಥರನ್ನ ಈ ಸಂದರ್ಭದಲ್ಲಿ ಧ್ಯಾನಿಸಿ ನಮ್ಮ ವಿಜಯಪುರ ಜಿಲ್ಲೆಗೆ ಅತ್ಯಂತ ಹೆಮ್ಮೆಯ ವಿಷಯ ಇವತ್ತಿನ ದಿನ. ಯಾಕ ಅಂತಂದ್ರ ಸಮೀರ ಅಂತಕ್ಕಂತ ನಮ್ಮ ಮಧ್ಯೆ ಬೆಳೆದಿರ್ತಕ್ಕಂತ ಒಬ್ಬ ಬಾಲಕಿ ಇವತ್ತಿನ ದಿನ ವಿಮಾನದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ತನ್ನ ಹೆಸರನ್ನು ಖ್ಯಾತಿ ಪಡಿತಾಳಂದ್ರೆ ಬಹುಶಃ ಇದಕ್ಕಿಂತ ಸಂತೋಷದ ವಿಷಯ ಯಾವುದೂ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಯಾಕಪ್ಪ ಅಂತಂದ್ರೆ ಒಂದ್ ಕಡೆ ಹೇಳ್ತಾರೆ ಬಸವಣ್ಣವ್ರ ಒಂದು ವಚನದ ಮುಖಾಂತರ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನೆತ್ತ ಸಂಬಂಧವಯ್ಯ, ಎತ್ತನ ಬೆಟ್ಟದ ನೆಲ್ಲಿ ಎತ್ತನ ಸಮುದ್ರದ ಉಪ್ಪು ಎತ್ತನೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನಗೂ ಇಂದು ಎತ್ತನೆತ್ತ ಸಂಬಂಧವಯ್ಯ ಎಂಬಂತೆ ಎಲ್ಲಿ ಬಿಜಾಪುರ, ಎಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಾಗ, ಎಲ್ಲೆಲ್ಲಿ ಬಾಂಬೆ, ಎಲ್ಲಿ ಸುಮೇರಾಗೋ, ಎಲ್ಲಿ ಸಂಬಂಧ ಅಂತ ಮಟ್ಟದಲ್ಲಿ ಇವತ್ತಿನ ದಿನ ಅನ್ನ ಬಸವಣ್ಣನವರು ನಡೆದಾಡಿರ್ತಕ್ಕಂಥ ಪವಿತ್ರ ಪಾವನ ಪುಣ್ಯ ಭೂಮಿಯಿಂದ ಇವತ್ತಿನ ದಿನ ಹೋಗಿ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಸಮಯರಾಗ ನಾನು ಅನಂತ ಕೋಟಿ ಮಾತಾಡ್ಕೊತ ಅವ್ರ ತಂದೆಯವರು ಪಟ್ಟಿರ್ತಕ್ಕಂಥ ಶ್ರಮವನ್ನು ಪ್ರತಿಯೊಬ್ಬರು ಯಶಸ್ಸಿನ ಹಿಂದೆ ಒಂದು ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈ ಭೂಮಿಯ ಮೇಲೆ ಅಂದ್ರೆ ನಮಗಿಂತ ದೊಡ್ಡ ವ್ಯಕ್ತಿಯಾಗಿ ಬೆಳೆಯಲು ಅನ್ನುವಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ತಂದೆ ಮಾತ್ರ. ಅದು ಕನ್ಸ್ಕೊಂಡಿದ್ರು ನನ್ನ ಮಗಳು ದೊಡ್ಡ ಹುದ್ದೆಗೆ ಇರ್ಬೇಕು, ನನ್ಗೆ ಎಷ್ಟೇ ತ್ರಾಸ ಆಗ್ಲಿ ಕಷ್ಟ ಆಗ್ಲಿ ನೋವಾದ್ರೂ ಪರವಾಗಿಲ್ಲ, ನನ್ನ ಮಗಳು ಬೆಳಿಬೇಕು, ನನ್ನ ಮಗಳ ಹೆಸರು ಬರಬೇಕು ಅಂತಕ್ಕಂಥ ತಂದೆ ಏನ್ ಕನಸ್ಕೊಂಡಿದ್ರು, ಆ ತಂದೆ ಕಂಡಿರ್ತಕ್ಕಂಥ ಕನಸಿಗೆ ತಣ್ಣೀರು ಎರಚದೆ ಆ ಕನಸನ್ನು ನನಸನ್ನಾಗಿರಿಸಿರ್ತಕ್ಕಂಥ ಬಿಜಾಪುರದ ಹೆಮ್ಮೆ ಪುತ್ರಿ ಯಾರಾದ್ರೂ ಇದ್ರ ಅದು ಸಮರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ